ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತು ನಾನು ಡೇ 1 ಟ್ರಿಪ್ ಹೇಗಿತ್ತು ನಮ್ಮದು ಉಡುಪಿ ಟ್ರಿಪ್ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಅದು ಫ್ಲಾಪ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ರೈನ್, ತುಂಬ ಮಳೆ, ಕರ್ನಾಟಕ ಫುಲ್ ಮಳೆ ಇತ್ತು. ನಮ್ಮ ಒಂದು ಬ್ಯಾಡ್ ಲಕ್ ಅಂತ ಹೇಳ್ಬೋದು, ಬಟ್ ನಾವು ಗುಡ್ ಲಕ್ ಅಂತಲೂ ಹೇಳ್ಬೋದು. ಹಾಗೆ ನಾವು ಬೇರೆ ಕಡೆ ಟ್ರಾವೆಲ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು. ಫಸ್ಟ್ ನಾವು ಮನೆಯಿಂದ ಒಂದು ಮಾರ್ನಿಂಗ್ 5:30 ಹಂಗಿಲಿ ಬಿಟ್ವಿ. 7:30 ಅಷ್ಟೊತ್ತಿಗೆ ನಾವು ಯಡಿಯೂರ್ಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಸ್ವಾತಿ ಡೆಲಿಕೇಸಿ ಅಂತ ತುಂಬಾ ಚೆನ್ನಾಗಿತ್ತು. ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ, ಮತ್ತು ಎಲ್ಲರೂ ಒಬ್ಬರು ಸೆಟ್ ದೋಸೆ, ಈ ಥರ ನನ್ನ ಕಸಿನ್ಸು. ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ದಿದ್ದು. ಅಲ್ಲೇ ಕೆಳಗಡೆ ಈ ಥರ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಅಂತಲೂ ಹೇಳ್ಬೋದು. ಸಣ್ಣ ಸಣ್ಣದು ಇಲ್ಲ ಇತ್ತು, ಆಟ ಆಡಿಕೊಂಡು ಮಕ್ಕಳಿದ್ರೆ ತಿನ್ನಿಸೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಯಡಿಯೂರು ಅಂದರೆ ಆನ್ ದಿ ವೇ ಹಾಸನ್ ಹೈವೇಲೇ ಬರುತ್ತೆ. ಚೆನ್ನಾಗಿದೆ ತುಂಬಾ ನೋಡೋದಕ್ಕೆ, ಮತ್ತು ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿ. ನಾವು ಮಂಡೇ ಇಲ್ಲಿ ಬಿಟ್ಟಿದ್ದರಿಂದ ಹಂಗೆ ಧರ್ಮಸ್ಥಳ ಹೋಗಿ ಮಂಜುನಾಥನ ದರ್ಶನ ಪಡೆಯೋಣ ಅಂತ ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಲಿಡೇಸ್ ಬೇರೆ, ಮಂಡೇ ಬೇರೆ, ತುಂಬ ಅಂದರೆ ತುಂಬ ರಶ್ ಇತ್ತು. ನನಗೆ ನನ್ನ ಮಗನಿಗೆ ಎಲ್ಲ ಮಗು ಇತ್ತಲ್ವ, ಸೊ ಡೈರೆಕ್ಟಾಗಿ ಬಿಟ್ಟರು. ನಾವು ಹೋಗಿದ್ದ ಟೈಮ್ಗೆ ಅಲ್ಲಿ ಮಧ್ಯಾಹ್ನದ ಮಹಾಮಂಗಳಾರತಿ ಬೇರೆ ನಡೀತಿತ್ತು. ಈ ಥರ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಿದ್ರು. ಒಂಥರ ವೈಬ್ಸ್, ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಉಡುಪಿ ಹೋಗಿದ್ದು. ಇದು ನಾವು ಅಂದ್ಕೊಂಡಿರಲಿಲ್ಲ ಧರ್ಮಸ್ಥಳ ಹೋಗ್ತೀವಿ ಅಂತ, ಬಟ್ ಸಡನ್ನಾಗೆ ಹಾಗೆ ಒಂದಿವೆ ಹೋಗಿ ಮತ್ತು ನೆಕ್ಸ್ಟ್ ನಾವು ಉಡುಪಿ ಮಲ್ಪೆ ಬೀಚ್ಗೆ ಹೋಗಿದ್ವಿ. ಅಲ್ಲೂ ಕೂಡ ಅಷ್ಟೇ ರಶ್ ಇತ್ತು. ಮತ್ತು ನಮ್ಮ ಗುಡ್ ಲಕ್ ಅಂತಲೂ ಹೇಳ್ಬೋದು, ಬ್ಯಾಡ್ ಲಕ್ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಾವು ಬೀಚ್ ಸೈಡ್ ಹೋಗಬೇಕು ಅಂತ ಹೋಗಿದ್ದಕ್ಕೆ ಅಟ್ಲೀಸ್ಟ್ ಒಂದು ಬೀಚ್ ನೋಡಿದ್ವಿ. ನೆಕ್ಸ್ಟ್ ಡೇನೇ ಅದು ರೆಡ್ ಅಲರ್ಟ್ ಮಾಡಿಬಿಟ್ರು ಉಡುಪಿಯಲ್ಲೆಲ್ಲ ಬಿಕಾಸ್ ಆಫ್ ರೈನ್. ಸೊ ನಾವು ಅಲ್ಲಿಂದ ಮತ್ತೆ ಬ್ಯಾಕ್ ಟು ಸಕಲೇಶಪುರ ಮಾಡಿದ್ರಿ. ಅದನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ. ಮಲ್ಪೆಯಲ್ಲಿ ಈ ಥರ ಈವ್ನಿಂಗ್ ಟೈಮ್ಸು ಫುಲ್ ಗೇಮ್ಸು, ಎಕ್ಸಿಬಿಷನು ಮಕ್ಕಳಿಗೆ ಎಲ್ಲ ಇರುತ್ತೆ. ನನ್ನ ಮಕ್ಕಳು, ನಮ್ಮ ಕಸಿನ್ ಮಕ್ಕಳೆಲ್ಲ ಈ ಥರ ಪ್ಲೇ ಎಲ್ಲ ಆಟ ಆಡಿ ಅಲ್ಲಿ ತುಂಬಾ ಒಂಥರ ಪೀಸ್ಫುಲ್ ಅಂತ ಹೇಳಿ. ಮಕ್ಳಿಗೆ ವಾಟರ್ ಅಂದರೆ ತುಂಬ ಇಷ್ಟ ಅಲ್ವಾ. ನನ್ನ ಮಗ 1 ಇಯರ್ ಆದ್ರೂ ಅವ್ನಿಗೆ ತುಂಬಾ ಇಷ್ಟ ಆಯಿತು. ಇದು ಫ್ಯಾಮಿಲಿ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ಇಷ್ಟು ಜನ ಹೋಗಿದ್ವಿ. ನೋಡ್ತಾ ಇರ್ಬೋದು ಆ ಒಂದು ಸೌಂಡ್ ಏನಂತಾರೆ ಬೀಚ್ ಸೈಡ್ದು, ಅದು ತಗೊಳ್ಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ನಾನು ಅಷ್ಟೊಂದು ಫೋಟೋಸ್ ತೊಗೊಳ್ಲಿಲ್ಲ, ಬಿಕಾಸ್ ನಮ್ಮದು ಸೆಕೆಂಡ್ ಡೇ ಕೂಡ ಉಡುಪಿನೇ ಪ್ಲ್ಯಾನ್ ಇದ್ದಿದ್ದರಿಂದ ನಾನು ಅಲ್ಲಿ ತೊಗೊಳ್ಳೋಣ ಅಂತ ಸುಮ್ಮನೆ ಅದೇ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಬೀಚ್ ಸೈಡ್ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ. ಸೊ ನಾವು ಹಾಗೆ ಜಸ್ಟ್ ಅವತ್ತೇನು ಮಲ್ಪೆ ಬೀಚಲ್ಲಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮಲ್ಪೆ ಬೀಚೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅಲ್ಲೇ ಸ್ಟೇ ಆಗೋದಕ್ಕೆ ಅಂತ ರೂಮ್ಗೆ ಹೋಗಿದ್ವಿ. ಅದು ಅಷ್ಟೇ ಉಡುಪಿ ನಾವು ಮಲ್ಪೆ ಬೀಚಿಂದ 1-2 ಕಿಲೋಮೀಟರ್ಸ್ ಮುಂದೆ ಮಾಡಿದ್ದೀವಿ ನಾವು. ತುಂಬಾ ಚೆನ್ನಾಗಿತ್ತು. ಇದು ಬಂದು ಅನಂತ ರೆಸಿಡೆನ್ಸಿ ಅಂತ, ತುಂಬಾ ಚೆನ್ನಾಗಿತ್ತು. 4 ಸ್ಟಾರ್ ಹೋಟೆಲ್ ಅಂತಲೇ ಹೇಳ್ಬೋದು. ಇದು ಬಂದು ಒಂದು 4 ಬೆಡ್ಗೆ ಬಂದು 3500 ಪರ್ ನೈಟ್ ಅಂತ ಏನೋ ಚಾರ್ಜ್ ಮಾಡಿದ್ರು. ಈ ಥರ ಕಬೋರ್ಡ್ಸ್ ಎಲ್ಲ, ರೂಮ್ ಟೂರ್ ಇದು, ಈ ಥರ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ರು ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ. ಮತ್ತು ಹಾಟ್ ವಾಟರ್ ಆಗಿರ್ಬೋದು, ಡಿನ್ನರ್ ಎಲ್ಲ ಏನಾರ ನೀವು ಪಾರ್ಸಲ್ ಮಾಡ್ಕೊಂಡಿದ್ವಿ. ನಮ್ಮ ಯಜಮಾನ್ರು ಮಳೆ ಇದ್ದಿದ್ದರಿಂದ ನಮ್ಮ ಹಸ್ಬೆಂಡ್ಸ್ ಹೋಗಿ ಮಾತ್ರ ತೊಗೊಬಂದರು. ಊಟ ಎಲ್ಲ ರೂಮ್ಗೆ ತೊಗೊಬಂದಿದ್ರು. ಊಟನೂ ಚೆನ್ನಾಗಿತ್ತು. ಅಲ್ಲೇ ಪಕ್ಕ ಗಣೇಶ್ ಹೋಟೆಲ್ ಅಂತ ಇತ್ತಂತೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ನೋಡ್ತಾ ಇರ್ಬೋದು ಫುಲ್ ಮಳೆ, ಎಷ್ಟು ಮಳೆ ಅಂದರೆ ಹೇಳೋಕ್ಕಾಗಲಿಲ್ಲ, ಅಷ್ಟು ಇತ್ತು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸಾರಿ, ನಾನು ಫುಲ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲೇ ರೂಮಲ್ಲಿ ನನ್ನ ಮಗಗೆ ನಾನು ಇನ್ನೇನು ತೋರಿಸಿದ್ದೆ ಈ ಥರ ನಾನು ಮಾಡ್ಕೋತಾ ಇದ್ದೆ. ಇದೆಲ್ಲ ಆಯಿತು. ಇದು ನಾನು ನನ್ನ ಹಸ್ಬೆಂಡ್ ಬೀಚ್ ಒಂದೇ ಒಂದು ಫೋಟೋ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹೀಗೆ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಥ್ಯಾಂಕ್ ಯು.